ಇದು ಹೊಸ್ತೇನಲ್ಲ. ಮಧ್ಯೆ ನಾನು ಮಾಧ್ಯಮದಲ್ಲಿ ನಾನು ಓದ್ತಾ ಇದ್ದೆ, ನಮ್ಮ ಗೌರವಾನ್ವಿತ ರಾಷ್ಟ್ರದ ಸ್ಟೀಲ್ ಆ್ಯಂಡ್ ಇಂಡಸ್ಟ್ರೀಸ್ ಮಿಸ್ಟರ್ ಕುಮಾರಸ್ವಾಮಿ, ಭಾಳ ಸತ್ಯಕ್ಕೆ ಹೆಸರಾದಂಥ ಕುಮಾರಸ್ವಾಮಿ ಅವರು ಹೆವಿ ಇಂಡಸ್ಟ್ರೀಸ್ ಸ್ಟೀಲ್ ಅಂದರೆ ಕವಣ, ಅವರು ಭಾಳ ಸತ್ಯಕ್ಕೆ ಭಾಳ ಹೆಸರು. ಅವರು ಏನು ಹೇಳಿದ್ದಾರೆ ಅಂದರೆ, ನಾನು ಯಾವುದೋ ನೋಡಿದೆ, ಐ ಡೋಂಟ್ ನೋ ಇಫ್ ಐ ಆಮ್ ರಾಂಗ್, ನೀವು ಯಾರು ಕರೆಕ್ಟ್ ಮಾಡಬೇಕು ಇವರೆಲ್ಲ. ಅವರು ನಾನು ಸೈನೇ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಂದೇ ಅಲ್ಲ ಸೈನು, ನಾನೇ ಮಾಡಿಲ್ಲ ಅಂತ ಓದ್ದೆ, ನಾನು ಕೇಳ್ಕೊಂಡಿಲ್ಲ, ಎಲ್ಲ ಮಾಧ್ಯಮದಲ್ಲಿ ಹಂಗೆ ಹೇಳಿದ್ರು ಅಂತ ಹೇಳ್ತೇವೆ. ಏನ್ರಿ ರಾಮಚಂದ್ರಪ್ಪ ರೈಟ್? ಪ್ರೆಸ್ ಕಾನ್ಫರೆನ್ಸಲ್ಲಿ ಸೈನ್ಯ ಮಾಡಿಲ್ಲ ಅಂತ ಹೇಳಿದ್ದಾರೆ. ನನಗೆ ಆಶ್ಚರ್ಯ ಆಯಿತು. ಈ ಕೇಸು ನಡೆದಿರೋದು 10 ವರ್ಷ ಮೇಲೆ ಇನ್ವೆಸ್ಟಿಗೇಷನ್ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಹೋಯ್ತೋ, ಹೈಕೋರ್ಟಲ್ಲಿ ಹೋಯ್ತೋ, ಎಲ್ಲೆಲ್ಲಿ ಹೋಯ್ತೋ, ಎಲ್ಲ ಕೋರ್ಟಲ್ಲೂ ಹೋಗಿದೆ. ನಾನು ಬೇಲು ಕೂಡ ತೆಗೆದುಕೊಂಡಿದ್ದೀನಿ ಈ ವಿಚಾರದಲ್ಲಿ ಅಂತ ಕೂಡ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ. ಬೇಲ್ ತೊಗೊಂಡಿದ್ದಾರೆ ಅಂತ ಕೂಡ ಯಾರೋ ನನಗೆ ಡೀಟೇಲಾಗಿ ಇನ್ನೂ ಹೋಗಿಲ್ಲ, ನಂಗೆ ಟೈಮು ಇಲ್ಲ. ಅವ್ರ ಥರ ಭಾಳ ಹುಡುಕಿ ಎಲ್ಲ ಭಾಳ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ, ಇನ್ನೂ ಹೋಗಿಲ್ಲ. ಮುಂದಕ್ಕೆ ನೋಡೋಣ, ಟೈಮ್ ಸಿಕ್ಕಿದ್ರೆ ಅವ್ರ ಜೋಬಲ್ಲೇನೋ ಇಟ್ಕೊಂಡಿದ್ದಾರೆ, ಬ್ಯಾಗ್ ಗೀಗೆಲ್ಲ ಇದೆ, ಟೈಮ್ ಬಂದಾಗ ನೋಡೋಣ. ಇನ್ನು ಹೋಗ್ಬೇಕು. ನಾನು ಕೆಲವು ಕೇಳಿದ್ದೆ ಪ್ರಶ್ನೆಗಳಲ್ಲಿ, ಇನ್ನದಕ್ಕೆ ಯಾವುದಕ್ಕೆ ಪಾಪ ಉತ್ತರ ಕೊಟ್ಟಿಲ್ಲ. ಅವ್ರ ಬ್ರದರ್ದು, ಅವ್ರ ಕುಟುಂಬದ್ದು. ನನ್ನ ಕುಟುಂಬಕ್ಕೆ ಬಂದ್ಬಿಟ್ಟಾ ಅಂತಿದ್ರು. ಆಯಿತಾ, ನೀನು ಯಾರ ಕುಟುಂಬಕ್ಕೆ ಹೋಗಿದ್ದೆ ಅನ್ನೋದು ಕೂಡ ಕೇಳಬೇಕು. ನನ್ನ ಮೇಲೆ ಬರಲಿಲ್ವೇ, ನನ್ನ ಕುಟುಂಬದ ಮೇಲೆ ಬರಲಿ. ನೀನು ಬಂದಂಗೆ ಬೇರೆಯವರು ಹೋಗ್ತಾರೆ, ಯಾರ ಬಗ್ಗೆ ಮಾತಾಡ್ಬಾರ್ದು. ನೋಡಿ, ಲಾಸ್ಟ್ 2 ಡೇಸ್ ಏನೋ ಒಂದು 2 ವಾರ ಯಾವುದು ನಾನು ರೆಕಮೆಂಡೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿಯಪ್ಪ, ನೀನು ರೆಕಮೆಂಡ್ ಮಾಡಿಲ್ಲ, ಭಾಳ ಸತ್ಯವಂತ, ನೀನು ಸೈನ್ ಹಾಕಿಲ್ಲ, ನೀನು ಸೈನ್ ಯಾರೋ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ. ಅದು ಯಾರು ಫೋರ್ಜರಿ ಮಾಡಿದ್ದಾರೆ? ಯಾಕೆ ನೀನು ಇನ್ನೂ ಲೆಟ್ರ್ ಕೊಟ್ಟಿಲ್ಲ ಸರ್ಕಾರಕ್ಕೆ? ನನ್ನ ಸಿಗ್ನೇಚರ್ ಫೋರ್ಜರಿ ಮಾಡಿಬಿಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಿ ಅಂತ ನೀನು ಯಾಕೆ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿಲ್ಲ? ಕೊಡು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಬೇಡ, ನೀನು ಪೊಲೀಸ್ ಕಾನ್ಸ್ಟೇಬಲ್ ಕೊಡ. ನೀನು ನನ್ನ ಸಿಗ್ನೇಚರ್ನ ಪೋಸ್ಟ್ ಮಾಡಿದ್ದಾರೆ ಅಂತೇಳಿ ನೀನು ಏನೇ ಹೇಳಿಲ್ಲ ಅಂತ ಕೊಡಿ. ಯಾಕೆ ಕೊಡ್ತಾ ಇಲ್ಲ ನೀನು? ವೈ ಆರ್ ಯು ನಾಟ್ ಗಿವಿಂಗ್ ದಿಸ್? ಇಫ್ ಇಟ್ ಈಸ್ ಸೋ, ಎಲ್ಲ ಆಫೀಸರ್ಸ್ ಯಾರ್ಯಾರು ಅದಕ್ಕೆ ಮಾಡಿದ್ರು ಎಲ್ಲ ಕಂಪ್ಲೀಟ್ ಇವತ್ತೇ ನಾಳೆನೋ ನಾಳಿದ್ದೋ ಕ್ಯಾಬಿನೆಟಲ್ಲಿ ಇಟ್ಕೊಂಡು, ಇಲ್ಲ ಇನ್ನೊಂದು ಚೀಫ್ ಮಿನಿಸ್ಟ್ರು ಎಲ್ಲನೋ ಚೀಫ್ ಮಿನಿಸ್ಟ್ರು ಇದನ್ನೇ ಸೈನ್ಯನೇ ಫೋರ್ಜರಿ ಮಾಡ್ತಾರೆ ಅಂತಂದರೆ, ಆಮೇಲೆ ಯಾರು ಆ ಸಿಗ್ನೇಚರ್ ಫೋರ್ಜರಿ ಸಿಗ್ನೇಚರ್ ಮೇಲೆ ಆದೇಶ ಮಾಡಿದಂದರೆ, ಲೆಟ್ ಅಸ್ ಆಲ್ ಸಸ್ಪೆಂಡ್ ಆಲ್ ಆಫ್ ದೆಮ್, ಟೇಕ್ ಆ್ಯಕ್ಷನ್, ಲೆಟ್ ಆಲ್ ಆಫ್ ದೆಮ್ ಬಿ ಪ್ರಾಸಿಕ್ಯೂಟೆಡ್. ಎಲ್ಲರ ಮೇಲೂ ಯಾರೇ ಆಗಿರಲಿ, ಪಿ ಎ ಆಗಿರಲಿ, ಪಿ ಎ ತಂದುಕೊಟ್ಟಿರೋರಲ್ಲಿ ಬರೆದವರು, ಪ್ರಸ್ತಾವನೆ ಕೊಟ್ಟಿರೋರು ಎಲ್ಲರೂ ಕೂಡ ಮಾಡೋಣ. ಇನ್ನು ನಿಮ್ಮ ಸಿಗ್ನೇಚರ್ನ ಈ ರೀತಿ ಮಿಸ್ಯೂಸ್ ಮಾಡಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಿಗ್ನೇಚರ್ನ, ನನಗೂ ನಿಜ ಇರುತ್ತೆ. ಆಮೇಲೆ ನನಗೆ ಇನ್ನೊಂದು ಕವರ್ ಯಾರು ಕಳಿಸ್ಕೊಟ್ರು ನನಗೆ, ಇವರು ಬೇಲ್ಗೆ ಹೋಗ್ತಾರೆ, ಬೇಲ್ ಕುಡಿ ಅಂತ ನನಗೆ ಹೋಗ್ತಾರೆ, ಬೇಲ್ ಕುಡಿ ನನಗೆ ಅಂತ ಹಾಕೋತಾರೆ ಯಾವುದೋ ಕೋರ್ಟಲ್ಲಿ. ನನಗೆ ಇದು ಗೊತ್ತಿಲ್ಲ ಆ ಕೋರ್ಟ್ ಅಂತ, ಎಲ್ಲೋ ಕರೀತಾರೆ. ಆ ಬೇಲ್ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, it is submitted that can be seen from the facts of the circumstances of the case regarding the same allegation. There is already an FIR in the crime number 63 of 2011. ಇದು 2011 ಯಾರಿದ್ರು? ಯಡಿಯೂರಪ್ಪನವರಿದ್ದರು ಆಗ ಇದಾಗಿದೆ. which is pending for investigation. Bearing the allegation against the petitioner, it is that he, in the capacity of Chief Minister, has passed an order recommending for the grant of mining lease in favor of Mr. Venkateshwara Minerals, ignoring the provisions of 59 of the Mineral Concession Rules. But this is misunderstood by the officials in different angle, because in respect of the same subject, the matter, the lease area is concerned, which was being already leased out in favor of Chowgule and Company, and the said Chowgule and Company had surrendered the area in favor of the government of Karnataka in the respect of the surrender area in again issue notification. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ,
Therefore, the act of this petitioner is passing an order on 5/10/2008 does not constitute any criminal offence, but it was only a preliminary stage of the order recommending for grant of mining lease in favor of Venkateshwara Millers was passed and no notification issued. Therefore, the petitioner is not liable for any offence. ಅಂದರೆ ಒಬ್ಬ ಮುಖ್ಯಮಂತ್ರಿ ಆಗಿದ್ದವನು ನಾನೇ ಇಲ್ಲಿ ಬರೆದಿದ್ದಾರೆ. Therefore, on being in the place, the file was in the notice. The petitioner, the chief minister, has passed an order recommending for granting of leaser. Therefore, again a note was put up that the file is necessary to be submitted to the government of India for approval. ಅವರೇ ಒಪ್ಕೊಂಡು ತನ್ನ ಬೇಲ್ ಅಪ್ಲಿಕೇಶನ್ ಅಲ್ಲಿ ಇದು ಪ್ರಿಮಿನರಿ ನಾನೇ ರೆಕಮೆಂಡ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿದ್ದೀನಿ ಅಂತೇಳಿ ಅವರು ಅಂದರೆ ನಿಂದಲ್ಲದೆ ಹೋದ್ಮೇಲೆ ನೀನು ಯಾಕೆ ಕೋರ್ಟ್ಗೆ ಮಿಸ್ಟರ್ ಕುಮಾರಸ್ವಾಮಿ ಯು ಆರ್ ಎ ಹಾನರಬಲ್ ಯೂನಿಯನ್ ಮಿನಿಸ್ಟರ್, ಆನೆಸ್ಟ್ ಓದ್ ತಗೊಂಡಿದ್ದೀರ, ಸಂವಿಧಾನದ ಹೆಸರಲ್ಲಿ ಓದ್ ತಗೊಂಡಿದ್ಯಾ, ಯು ಟೆಲ್ ನಾನು ಮಾಡಿದ್ದೀನಿ, ಈಗ ನೀ ಕೋರ್ಟಲ್ಲಿ ಹೇಳಿದ್ಯಾ, ವಿ ಆರ್ ವೆರಿ ಪ್ರೌಡ್ ಆಫ್ ಯು, ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ಯಾ, ನಾನು ಸೈನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ಯಾ, ಇವತ್ತು ಮಾಡಿಲ್ಲ ಅಂತ ಹೇಳ್ತಾ ಮೀಡಿಯಂ ಅಂತೆ ಕಂಪ್ಲೇಂಟು ಫೈಲ್ ಮಾಡಿಲ್ಲ. ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ಅಟ್ಲೀಸ್ಟ್ ನಾವು ಟುಡೇ ಫೈಲ್ ಮಾಡಪ್ಪ. ಬೇಕಾದಷ್ಟು ಜನ ನಿನಗೆ ಪೊಲೀಸ್ ಆಫೀಸರ್ಸ್ಗಳಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಪಾಲಿಟಿಷಿಯನ್ಸ್ ಇದ್ದಾರೆ, ದೊಡ್ಡ ಸರ್ಕಾರದಲ್ಲಿದ್ಯಾ ನೀನು, ಮಾಡು. ಇವತ್ತು ಯಾಕೆ ಮಾಡಿಲ್ಲ? ಸೊ ಅದಕ್ಕೆ ನಮ್ಮ ಘನವೆತ್ತ ರಾಜ್ಯಪಾಲರಿಗೆ ಗೌರವ ಕೊಡಲೇಬೇಕು. ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ನಮಗೆಲ್ಲ ಬೋಧನೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ 31ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ 10ರಿಂದ 10ವರೆಗೆ ಎಲ್ಲ ರಾಜ್ಯದ ಎಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಲೋಕಸಭೆಯ ಸದಸ್ಯರು, ಯಾರು ಎಷ್ಟೇ ದೊಡ್ಡವರಾಗಿರ್ಬೋದು, ಎನಿ ಮಿನಿಸ್ಟರ್ ಎಲ್ಲ ಕೂಡ ಶಾಸಕರು. ಸೊ ಗಾಂಧಿ ಸ್ಟ್ಯಾಚ್ಯೂಯಿಂದ ರಾಜ್ಭವನ್ಗೆ ಘನವೆತ್ತ ರಾಜ್ಯಪಾಲರಿಗೆ ಈ ಒಂದು ಮೆಮೊರಂಡಮ್ನ ಪಕ್ಷದ ಪರವಾಗಿ ಸಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ.